ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಕಸ ಅದೆಲ್ಲ ಆಗೈತೆ ರೀ ಬೆಳಗಿಂದ ರೂಟೀನ್. ಇದು ಗ್ಯಾಸ್ ಕಟ್ಟಿ ಒರೆಸ್ಕೊಂಡೀನಿ ರೀ. ಮತ್ತು ಕಸ ಹೊರಗಿಂದು ಒಳಗಿಂದು ಎಲ್ಲ ಆಗ್ಯಾವ ರೀ ಫ್ರೆಂಡ್ಸ. ಈಗ ಅಡುಗೆನ ಸ್ಟಾರ್ಟ್ ಮಾಡತ್ತೀನಿ ರೀ. ಬೆಳಗ್ಗೆ ಅಂದ್ರೆ ಸ್ಕೂಲಿಗೆ ಹೋಗ್ತಾರಲ್ಲ, ಹೀಗಾಗಿ ಪಲ್ಯ ಅದು ಮಾಡೀನಿ ರೀ. ಸ್ವಲ್ಪ ಒಗ್ಗರಣೆನೂ ಹಾಕಿನೇ. ಇಡ್ಲಿ ಇದ್ವಲ್ಲ ನಿನ್ನೆ, ಅದೇ ಇಡ್ಲಿನ ಒಗ್ಗರಣೆ ಹಾಕೀನಿ ರೀ. ಬರೀ ತೋರಿಸ್ತೀನಿ ನಿಮಗೆ. ನೋಡಿರಿ, ಸ್ವಲ್ಪ ಇಡ್ಲಿ ಉಳಿದಿದ್ದು ಅದನ್ನು ಒಗ್ಗರಣೆ ಹಾಕೀನಿ ರೀ. ಮಸ್ತ್ ಆಗುತ್ತೆ ನೋಡಿರಿ. ಇದು ನಿನ್ನಿರಂತೆ ಏನು ಮಾಡಿರ್ತೀವಲ್ಲ, ಉಳಿದು ಅಂದ್ರೆ ಇಡ್ಲಿ ಉಳಿದು ಅಂದ್ರೆ ಹಿಂಗೆ ಒಗ್ಗರಣೆ ಹಾಕ್ಬೇಕು ರೀ. ಅವು ಎಲ್ಲ ಮುಳಿದು ಉದುರಾಗಿ ಮಾಡಿ ಮಸ್ತ್ ಆಗುತ್ತೆ ರೀ, ಟೇಸ್ಟ್ ಆಗುತ್ತೆ ಬಾಯಾಗ. ನಾ ಮಾಡಿರ್ತೀನಿ ರೀ ಹಿಂಗೆ ಉಳಿದು ಅಂದ್ರೆ. ಹುಡುಗರು ಮಾಡಂತ ಹೇಳ್ತಾರೆ ರೀ, ಚೆಂದ ಆಗ್ತಾವೆ. ಇಲ್ಲಿ ಉಸುಳಿ ಪಲ್ಯ ಡಬ್ಬಿ ಕೊಟ್ಟ ಅಜ್ಜಿಗೆ 2 ಮಂದಿ ಡಬ್ಬಿ ಕೊಟ್ಟ. ಒಂದು ಪೇಸ್ಟ್ ಕೊಟ್ಟನೆ, ಒಂದು ಪೌಡ್ರ್ ಐತಿ. ಪೌಡ್ರ್ ಒಂದು ಚೀಟ್ ಮುಂಜಾನೆ ಒಂದು ಚೀಟ್ ಹಾಕೊಂಡು ಒಂದು 2 ಹನಿ ಜೇನುತುಪ್ಪ ಹಾಕಿ ಬಿಡು. ಅದು ಕಫಕ್ಕೆ ಮುಂಜಾನೆ ಸಂಜೆ ಅದು ಆಯುರ್ವೇದಿಕ್. ಬೇರೆ ಲೋ ಕಡಿಮೆ ಆಗೋ ಕೊಡೋ ಅಂಬೇಕಿಲ್ಲ. ತೊಗೊಂಡು ಇದನ್ನು 5 ಲೀಟರ್ ಕೊಟ್ಟಲ್ಲ ನಾನು. ಈಗ ಇದು ಅದ್ರ ಸಂಬಂಧ ನೋಡಿಲಿ ಯಾವ ತಪ್ಪಿತ್ತ ಕಪ್ಪಕ್ಕೆ ತಗೋರಿ. ಅದನ್ನು ನಡೀತಾರಲ್ಲ, ಕೊಟ್ಟಿಲ್ಲ ಲೋ ಕಡಿಮೆ ಆಗಂಗಿಲ್ಲ. ಅಜ್ಜಿ ಇದ್ರಾಗ ತೋರಿಸಿರಿ, ಅದನ್ನು ತಗೋರ್ಬೇಕಾರೆ ಹೇಳ್ತಾನೆ. ಗಾರ್ಡನ್ ತೊಂಬಪ್ಪಿ ಎಲ್ಲ ಗುಡಿಸ್ತೀನಿ ನೋಡ್ರಿ ಅಂತ. ಕೆಮ್ಮ ಕಫ ನೆಗಡಿ ಐತ್ರಿ, ಕಫ ಐತ್ರಿ, ಕೆಮ್ಮ ಐತಿ ನೋಡ್ರಿ ಅಂದು. ಅದಕ್ಕೇನು ಬರೀ ಆಯುರ್ವೇದಿಕ್ ಕೊಟ್ರಾ? ಆಯುರ್ವೇದಿಕ್ ಹಾಸ್ಪಿಟ್ಲ್ ಅದು. ನೀನು ಕ್ಯಾಪ್ಸೂಲ್ ಕೊಟ್ಟಿದ್ರ ಚಲೋ. ಇದು ಯಾರು ಪುನೀತ್ ಕ್ಯಾಪ್ಸೂಲ್ ಕೊಟ್ರಾ? ಕಾಟನರ ಆಗತ್ತೆ ಮನೆ, ಹೌದಿಲ್ಲ? ಏಕ ತಗಡಿದೈತಿ, ಏನು ಪಟ್ಟಿಲ್ಲ. ಹಾಂ, ಪೂರ ಅಖಂಡನ ಐತಿ. ಅಖಂಡ ಐತಿ. ಹಾಂ, ಚಲೋ ಮಾತಾಡ್ರಿ. ಆ ಕಡೆ ಇರಕ್ಕೆ ಹೊಂಟರಿ. ಮನೆಗೆ ಬಿಡೋಣಕತ್ತ ಸೋನಿಯಾರ. ಮತ್ತು ಆ ಮನೆಗೆ ಬಿಟ್ಟರೆ ಬೇರೆ ಮನೆಗೆ ಬಿಡೋದೈತಿ. ನಿಮಗೂ ಆಗತ್ತೈತಿದ್ರೆ ಮಾಡಿದ್ರೆ ಯಾರು ಬರೋದು ಆಗಲೇ ನಮಗೆ ಬರೋಕ್ಕಾಗೋದಿಲ್ಲ ಸೇರಿ ಹೆಣ್ಣು ಮಕ್ಕಳ ಉಪ್ಪದ ಹಚ್ಚಿರತ್ತವ. ಈಗ ಆ ಕಡೆ ಹೋಗಿಬಿಡೋಲ್ಲ. ಆಯ್ತು, ಮತ್ತು ಅವ್ರಿಗೆ ವಯಸ್ಸು ಆಗೈತಿ. ಈಗ ನಾಳೆ ಒಬ್ಬರು ತಿರ್ಕೊಂಡು ಒಬ್ಬರು ಹೋದ್ರೆ ಮತ್ತು ಒಬ್ಬರು ಜೋಪಾನ ಮಾಡೋದು ಯಾರು? ಮತ್ತು ಅಲ್ಲಿ ಅನ್ನೋದು ಅವ ಮಗ ಅಂಕರ ಹೋಗುದು ಬರೋದು ಏನು ಮಾಡಂಗಿಲ್ಲ, ಮಾತಾಡೋದಿಲ್ಲ. ಸೋಡಿ ಮಗ ಇದ್ದಾವ. ಅದ್ರ ಸಂಬಂಧ ಈಗ ಆ ಕಡೆ ಹೋಗ್ಬಿಡೋದು. ಮಾಡೋದಿಲ್ಲ, ಸುಮ್ಮನೆ ನಾಟಕ ಮಾಡ್ತೈತಿ. ಬರೀ ನಿನ್ನ ಮಾಡೋಣ ಐತ್ರಿ, ಇವತ್ತಿನ ಮಾಡೋಣ ಐತಿ. ಬಿಸಿಲರ ಇಲ್ಲ, ಏನಿಲ್ಲ. ಮತ್ತು ಈಗ ಥಂಡಿ ದಿನ, ಥಂಡಿದಿಂದಾಗ ಥಂಡಿದಿಂದ ಸೆಕೆ ಆಗ್ತೈತಿ ನೋಡ್ರಿ. ಈಗ ಥಂಡಿ ಚಲೋನ ಅಲ್ರಿ? ಥಂಡಿ ಚಲೋ ಈಗ. ಖರೇನ ಥಂಡಿನೇ ಇಲ್ಲ ಒಟ್ಟ ಈಗ. ಥಂಡಿ ನಮ್ಮದ ಈಗ ಫಸ್ಟ್ ಚೆನ್ನಾಗಿತ್ತಲ್ಲ. ನಡಕ್ ಬಂದಂಗೆಲ್ಲ 4 ತಿಂಗಳು ಇರ್ತೈತಲ್ಲ. 4 ತಿಂಗಳು ಇರ್ತೈತಿ ಆಂಟಿ. ಹೌದು, ಇದು ನವಂಬರ್ ಅಲ್ರಿ? ಇದು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳು ಆತಲ್ರಿ. ಮತ್ತು ಮಾರ್ಚಕ್ಕೆ ಆಲೆ ಇದು ಬಿಸಿಲು ಬೀಳ್ತೈತಿ. ನಿನ್ನೆ ಸೀರೆ ಉಟ್ಕೊಂಡಿದ್ರಲ್ಲ, ಅದಕ್ಕೆ ಮ್ಯಾಚ್ ಹಾಕಿತ್ತದು. ಅದಕ್ಕೆ ಮ್ಯಾಚ್ ಆಗುವಂಗೆ ಇಡ್ರಲ್ಲ ಅದು ಬ್ಲೌಸ್. ಅದ್ರ ಮ್ಯಾಚ್ ಆದ್ರೆ ಚಂದ ಕಾಣ್ತೈತಿ ರೀ ಸೀರೆ ಮ್ಯಾಚಿಂಗ್. ಯಾವ ಸಿಗ್ತೈತೆ ಬ್ಲೌಸು, ಯಾವ ಸೀರೆ ಸಿಗ್ತೈತೆ ಉಟ್ಕೊಂಡ್ಬಿಡೋದು. ಅದಕ್ಕೆ ಅದ್ರವಾಗ ಹಾಕಿ ಜೋಡಿನ ಮಾಡಿ ಇಟ್ಬಿಡ್ರಲ್ಲ. ಅರ್ಬಿ ತೆಗಿತಿರಲ್ಲ ಸಂಜೆಗೆ, ಅದಕ್ಕೆ ಅದು ಜೋಡಿ ಮಾಡಿ ಇಟ್ಬಿಡ್ರಿ. ಸಂಜೆ ಮುಂದೆ ಅರ್ಬಿ ತಗೊಳ್ಳೋ ಮುಂದೆ ಮುಂಜಾನೆ ಅದಕ್ಕೂ ಜಳಗಕ್ಕೆ ಸೀದಾ ಹಂಗೆ ಒಯ್ಯಾಕೆ ಬರ್ತೈತಿ. ಅಂದ್ರೆ ಐತಲ್ಲ, ಅದಕ್ಕೆ ಹೇಳಿದೆ ರೀ. ಅದಾವಲ್ಲ ಮ್ಯಾಚಿಂಗ್ ಹಾಕೋರಿ. ಮತ್ತು ಸುಮ್ಮನೆ ಮ್ಯಾಚಿಂಗ್ ಉಟ್ಬಿಡೋದು. ಹಾಂ ಅಂದ್ರೆ ಈಗ ಸೀರೆ ಅದಾವಲ್ಲ, ಅದ್ರ ಮ್ಯಾಚಿಂಗ್ ಹಾಕೋ ತೆಗೆದ್ಬಿಡ್ರಿ. ಅವನ್ನ ಇಟ್ಟರೆ ಏನು ಮಾಡೋದು? ಹಾಂ
ಚಂದ ಕಾಣ್ತಾವೆ ಮ್ಯಾಚಿಂಗ್ ಮ್ಯಾಚಿಂಗ್ ತೊಗೊಂಡು ಪೂಜೆ. ಎಲ್ಲರೂ ಮಾಡ್ಯಾರ. ನಿಮ್ಮ ಮನ್ಯಾಗ ಐತೇನ್ರಿ ಆಂಟಿ ಇಲ್ಲ ಅನ್ರಿ. ಈ ಕಡೆ ಎಲ್ಲರೂ ಒಟ್ಟು ಎಲ್ಲರೂ ನಿನ್ನೆ ಜಾಸ್ತಿ ಮಂದಿ ಮಾಡ್ಯಾರ, ಇವತ್ತೇನು ಹಂಗೇನಿಲ್ಲ. ಎಲ್ಲರೂ ನಿನ್ನೆ ಮಾಡ್ಯಾರ ಎಲ್ಲಾರು. ಒಂದೊಂದು ದಿನ ಒಬ್ಬರು ಇವತ್ತೂ ಮಾಡೋರು ಮಾಡ್ಯಾರ ರೀ. ಒಂದು ಇದನ್ನ ಐತಿದ್ರಿ ಮಿಕ್ಸ್ ನೆಲ್ಲಿಕಾಯಿ, ಹುಂಚಿಕಾಯಿ, ಬಳಲ್ಕಾಯಿ, ನೆಲ್ಲಿಕಾಯಿ ಗಿಡ ಹಿಂಗೆಲ್ಲ ಮಿಕ್ಸ್ ಐದು ಕಟ್ಟೆ ಬಿಟ್ಟಿರ್ತಾರೆ ರೀ. ಹೆಂಗೆ ದೀಪಾವಳಿಗೆ 5 ಇಟ್ಟಿರ್ತಾರೆ ನೋಡ್ರಿ, ಹಂಗೆ ಮಿಕ್ಸ್ ಎಲ್ಲ ಇಟ್ಟೇ ಬಿಟ್ಟಿರ್ತಾರೆ. ಅದನ್ನ ತರೋದು ತುಳಸಿಗೆ ಪೂಜೆ ಮಾಡಕ್ಕೆ. ಬಳಿ ಕಾಲುಂಗ್ರ ಎಲ್ಲ ಇರ್ತಾವ್ರಿ, ತಾಳಿ ಒಂದ್ರದಾಗೆ ಅವನ್ನೇ ಹಾಕುತ್ತಾವ ಮತ್ತು ತುಳಸಿಗೆ. ನಾವು ನಿನ್ನೆ ಅದನ್ನು ತಂದಿದ್ವಿ ಪಾಕೆಟನ್ನು. ಹಾಂ ಎಲ್ಲದಕ್ಕೂ ಬರ್ತೈತೆ ಅದು ಪಾಕೆಟ್. ಕುಲ್ಲ ತೊಗೊಂಡು ತುಟ್ಟಿ ಕೊಡ್ತಾರೆ ರೀ. ಹಿಂಗಾಗಿ ಒಂದೇ ಪಾಕೆಟ್ನಾಗ ಕಾಲುಂಗ್ರ, ಮುಬ್ಬಟ್ಟು, ತಾಳಿ, ಬಳಿ ಎಲ್ಲ ಇಟ್ಟಿರ್ತಾರೆ ರೀ ಅವ್ರು. ಅದನ್ನು ತಂದಿದ್ವಿ ನಾವು. 2 ಗಂಟೆ ಆಯ್ತು ನೋಡ್ರಿ. ಗೋಧಿ ರೀ, ಜೋಳ ಗೋಧಿ 2 ಆಗ್ಯಾವನ್ರಿ. ಗೋಧಿ ಐತಿ ಇನ್ನೇ ಇಟ್ಟು. ಹಾಂ ಜೋಳ ಹಸನ್ ಮಾಡಿಬಿಡ್ರಿ ಹಂಗನ್ರಿ, ಖಾಲಿ ಆಗ್ತಾವ ಅಂತೇನ್ರಿ. ಮಾಡಿಬಿಡ್ರಿ ಇವತ್ತು, ಮತ್ತೆ ಟೈಮ್ ಐತಿ ಸುಮ್ಮನೆ. ನೋಡ್ರಿ ಇಲ್ಲಿ ನಮ್ಮ ಚಪಾತಿ ತಯಾರಾದು ಆಂಟಿ ಮಾಡಿದ್ರು. ಇಲ್ಲಿ ಅನ್ನಕ್ಕೆ ಇಟ್ಟೇನ್ರಿ ನಾನು. ಅನ್ನನೂ ಆಯಿತು. ಮುಂಜಾನೆ ಪಲ್ಯ ಮಾಡಿದ್ದೆ ಐತಿ, ಉಸಳಿ ಪಲ್ಯ ಐತ್ರಿ ನಾ ಮಾಡಿದ್ದು. ಸಾರು ಐತಿ. ಆಯ್ತು ರೀ, ಅಡಿಗಂತೂ ಎಲ್ಲ ಮುಗೀತು. ಇನ್ಮೇಲೆ ಊಟ ಮಾಡ್ತಾರೆ. ಭಾಳ ಹತ್ತಂಗಿರಲ್ಲ, ಚಪಾತಿ ಹತ್ತೈತಿ. ಚಪಾತಿನ ಹೌದ್ರಿ. ಈಗ 2 ಸರಿ ಬಿಸಿ ಅಂದ್ರೆ ಈಗ 4 ಕಿಲೋ ಬೀಸಿದ್ರೆ ಮತ್ತೆ ಹಗಲಲ್ಲೇ ಬಿಸಿದಾಗತ್ತೆ ರೀ ಆಂಟಿ. ಅದಕ್ಕೆ 1 ತಿಂಗಳು ಆಗ್ಬೇಕಲ್ಲ, 1 ತಿಂಗಳು ಹೋಗ್ಬೇಕು. ಬೀಜ ಸಾಸು ಮಾಡಿ ಫೋನ್ ಮಾಡ್ತೀವಿ. ಅಲ್ಲ ಏನು ಇಲ್ಲಿ ಬಿಡ್ರಿ ನಿಮ್ಗೆ ಹಸರು ಮಾಡೋದು. ಮತ್ತು ಒಂದು 15 ದಿನಕ್ಕೆ ಆಗ್ತೈತೆ ಮತ್ತೆ ಮಾಡೋದು. ಸುಮ್ಮನೆ ಯಾಕೆ ಹೊಳಮಳ ಅಂತ ಹಿಂಗಂದೆ ನಾನು. ಹಿಟ್ಟನ ನಿಮ್ಗೆ 1 ತಿಂಗಳು ಒದ್ದಾಡ್ತೀವಿ. ನೋಡೋಣ್ರಿ ಈ ಸಲ ಹಂಗಾರೆ. ಹಾಂ ಈ ಸಲ ನೋಡೋಣ. ಜೋಳ ಹಸರು ಮಾಡಾಕ ದಿನ 7 ರೊಟ್ಟಿ ಮಾಡಿಸ್ಕೊಳಂಗಿರಲ್ಲ. ಭಾಳ 5 6 ಇಷ್ಟ ಮಾಡ್ತಿರ್ತೀವಿ ನಾವು ರೊಟ್ಟಿ. ಈ ಕಡೆ ಮಳೆ ಆಗೈತೆ ಒಮ್ಮೆ? ಹಾಂ ಮಳೆ ಅಂದ್ರೇನು ಸ್ವಲ್ಪ 4 ನೀರು ಬರಾತಿತ್ತು. ಮತ್ತೆ ಬಂದು ಮತ್ತೆ ಕಮ್ಮಿ ಆತ. ಅವಾಗ ಮತ್ತೆ ಹೋಗಿ ಮತ್ತೆ ಮ್ಯಾಗೆ ತೆಗೆದು ಮತ್ತು ಆ ರೂಮ್ನಾಗ ಇಟ್ಟು ಬಂದಿಪ್ಪ. ಅದ್ರಾಗ ನುಸಿ ಇದ್ರಾಗ ಹೋಗ್ಕೊಂಡ್ಬಿಟ್ಟಾವ ಅಕ್ಕಿಯಾಗ. ಇವನ್ ದಿನ ನೋಡೋದಾಗಿತ್ತು ನೋಡಿ. ಎಲ್ಲರ ಸಾಕು ಮಾಡಿ ಇಷ್ಟು ಅದಿಷ್ಟು ಪಲಾವ್ ಮಾಡಿಬಿಡ್ಲೆ. ಇಷ್ಟು ಮಾಡಾಕಿಟ್ಟೇನ್ರಿ ಇಲ್ಲಿ. ಹೆಚ್ಚೆಲ್ಲ ಟೊಮೆಟೊ ಅವು ಒಂದು ಪಲಾವ್ ಮಾಡಿಬಿಡ್ತೇನೆ ರೀ. ಊಟ ಎಕ್ಸ್ಟ್ರಾ ಕ್ಲಾಸ್ ಬಂದ್ ಮಾಡಿದ್ರು ಯಾಕೆ ಏನು ಹೌದು ಚಲೋ ಆಗ್ತಿತ್ತು. ಸ್ಕೂಲಲ್ಲಿ ಹೋಗ್ತಿತ್ತು ಎಲ್ಲ ಎಕ್ಸ್ಟ್ರಾ ತೊಗೊಂಡು. ಕೇಳೋಣ ಅವಿಗೆ ಅದನ್ನ ಹೌದಿಲ್ಲ. ಅವ್ರು ಫೋನ್ ಮಾಡ್ತೀನಿ ಅಂದಾರ, ನೋಡೋಣ. ನೋಡ್ರಿ ಎಲ್ಲ ಅಕ್ಕಿ ಹಸಿನ ಆಗಲಿ. ಇಷ್ಟಕ್ಕನ್ನ ಎಲ್ಲರಿಗೂ ನುಸಿ ತುಂಬಿಟ್ಟಾವು. ಸಾಕು ಮಾಡ್ಯಾವ ನುಸಿ ನಮಗರೆ. ಫೋನ್ ಹಚ್ಬೇಕಾಗಿತ್ತು ಸಾಕ. ಅಲ್ಲಿ ಅದು ಅಮ್ಮಗೆ ಫೋನ್ ಹಚ್ಬೇಕಾಗಿತ್ತು. ಅಮ್ಮಗೆ ಫೋನ್ ಹಚ್ಚಕ್ಕೆ ಮಾಡಿದ್ದೆ. ಮೊನ್ನೆ ಹಚ್ಚಿದ್ನಪ್ಪ, ಆಯ್ತು ಎಷ್ಟೇ ಇಲ್ಲ. ಇಟ್ಟಿಟ್ಟು ಹೋಗ್ಬಿಡ್ತಾರೆ ಎಲ್ಲರ ಫೋನ್. ಹೌದು. ಹಾಂ ಎಷ್ಟೇ ಇಲ್ಲ. ಮತ್ತು ಮಾಮ ಹಚ್ಚಿದ್ಯಾ, ಮಾಮ ಮಾತಾಡಿದ. ಕಂಪ್ನಿಯಾಗದೆ ಅಂತಂದ ಇರಿಬ್ರು ಅಂತಂದ. ಮತ್ತು ಹಚ್ಬೇಕಂದ್ರೆ ಇವತ್ತಿನ ಆಗಿಲ್ಲ. ಆಯ್ತು ಮದುವೆ ಹೋಗಿದ್ದ ಧಾರವಾಡದಾಗ ಒಂದು ಮದುವೆ ಇತ್ತು. ನಮಗೆ ಹೇಳಿದ್ರು ಹೋಗೋದಾಗಲ್ಲ. ನೋಡ್ರಿ ಎಷ್ಟು ಹಿಂಗೆ ಬಳ್ಳಿ ಹಾಕಿರ್ತೀನಿ. ಬಳ್ಳಿ ಹಾಕಿ ಹಿಂಗೆ ಮಾಡಿರ್ತೀನಿ. ಪ್ರಫುಲ್ಲಿ ಕಳಿಸ್ಬೇಕೇನಲ್ಲಿ ದವಾಖಾನೆ? ಅದೇ ಏನು ಮಾಡಲಿ ನೋಡಿ, ಕಡಿಮೆ ಆಗೋದು ಚಲೋ ಇಲ್ಲ ಅಂತ ನೋಡ್ಬೇಕು. ಅದಕ್ಕೆ ಹಚ್ಚಿದ್ದೆ ಅಮ್ಮ ಫೋನು. ಆಕಿ ನೋಡಿ ನಾನು ಸೋಮವಾರ ದಿನ ಮದುವೆ ಹೋಗ್ತೀನಿ ಅಂತಂದ. ಆದ್ರೆ ನೋಡೋಣ ಮದುವೆ ಹೋಗೋದಿನ ಕಳ್ಸಿರಾತಂತಂದು ಭೇಟಿ ಅಂತ. ಅಲ್ಲಾರ ಡಾಕ್ಟರ್ ಅಲ್ಲಿ ಚಲೋ ಅಂತ ಡಾಕ್ಟರ್ ಕೆಮ್ಮಿ. ಅಲ್ಲೆಲ್ಲ ಅಲರ್ಜಿ ಒಂದು ಹಾಕುದಿತ್ತಲ್ಲ ಯಪ್ಪ. ಹೌದು. ಸಾಫ್ ಮಾಡ್ಯಾಕ ನಾನು. ಅಲರ್ಜಿ ಆಗಬಾರ್ದು. ಅಲ್ಲೆಲ್ಲ ಅಲರ್ಜಿ ಒಂದು ಹಾಕುದಿತ್ತು ಅವ್ನಿಗೆ. ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಹಾಕ್ತೀನಿ ಅದು ಚಲೋ ಆಗುತ್ತೆ ಮೊನ್ನೆ ಬ್ಲೌಸ್ ಹೊಲ್ದಿದ್ದು ಹಂಗೆ ಐತ್ರಿಪ್ಪ ಇದು ಹೀಗಾಗಿ ಹಂಗೆ ಹೊಂದಿಸ್ಬಿಟ್ಟಿದ್ದೆ ಹೀಗಾಗಿ ನೋಡಿ ಕುಕ್ಕರ್ ಮನೆ ಮಾಡಾಕ್ತೀನಿ ಹೊಕ್ಕೊಂಡು ಹಚ್ಚಿದ್ರೆ ಮುಗಿತಿದೆ ಬ್ಲೌಸ್ ನೋಡಿ ಹೆಂಗಾಗಿತ್ತು ಏನು ಹಾಕ್ಕೊಂಡು ಒಂದೇ ಐತಿದೆ ಬ್ಲೌಸ್ ನಾನು ಜಸ್ಟ್ ಸ್ಟಿಚ್ ಮಾಡ್ಕೊಂಡಿನಿ ಹಾಕ್ಕೊಂಡು ನೋಡ್ಬೇಕು ರೀ ಇನ್ನೂ ಉಕ್ಕ ಹಚ್ಬೇಕು ಕುಕ್ಕಿನ ಮನೆ ಆಗೈತಿ ಉಕ್ಕಂದು ಹಚ್ಚಿದ್ರೆ ಮುಗೀತು ಆಗಲೇ ರೈಸ್ ಹಾಕಿಲ್ಲ ಈಗ ಊಟಕ್ಕೆ ಕೂಡ ಮಾಡ್ತಾನ ಇದಿಷ್ಟು ಮುಗಿಸಿ ಒಂದು ಊಟಕ್ಕೆ ಕೊಡ್ತೀನಿ ಹಾಕ್ಲೇ ಅನ್ನ ನೋಡ್ರಿ ಊಟ ಮಾಡಾಕ್ತಾನ ರೈಸ್ ರೆಡಿ ಆಗೈತಿ ಸಾಕು ಸಾಕ ಮತ್ತೇನು ಬೇಡ ಇದ್ರೆ ಮೊಸರು ಐತೆ ಹಾಕ್ಲಿ ನೋಡ್ರಿ ನಮ್ದಂತ್ರ ಊಟ ಆಯಿತು ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಬಾಯ್ ಗುಡ್ ನೈಟ್